ಖಂಡನೀಯ ರೀತಿಯಲ್ಲಿ ಒಂದು ರೀತಿ ಸ್ಕೆಚ್ ಹಾಕಿದ್ರು. ಸೊ ದರೋಡೆ ಅಂತ ಬಿಂಬಿಸಿ ಚೈನ್ ಕಿತ್ಕೊಂಡು ಹೋಗೋದು ಇದೆಲ್ಲ ಮಾಡಿದರು. ಹೇಗೆ ಅನುಮಾನ ಬಂತು ಸರ್ ಇವರೇ ಮಾಡಿದ್ದಾರೆ ಅಂತ? ಅದು ನೈಟ್ ಅಷ್ಟೊತ್ತಲ್ಲಿ ಅಂಥ ಜಾಗದಲ್ಲಿ ಅವ್ರು ಬರ್ತಾರೆ, ವಿರಳವಾದ ಒಂದು ಸ್ಥಳ ಅದು ಯಾರೋ ನೆಂಟರು ಮನೆಗೆ ಊಟಕ್ಕೆ ಹೋಗಿ ಬರ್ತಾ ಇರ್ತಾರೆ. ತುಂಬ ಮನೆಗಳು ಬಯಲು ಪ್ರದೇಶ ಅಲ್ಲಿ. ಸೊ ಅಂಥ ರಾತ್ರಿ ಅಷ್ಟೊತ್ತಲ್ಲಿ ಅಲ್ಲಿ ಬರ್ತಾರೆ ಅನ್ನೋದು, ರಾಬ್ರಿಯಲ್ಲಿ ಕಾಯ್ಕೊಂಡು ಕೂತ್ಕೊಳ್ತಾರೆ, ಜನ ಓಡಾಡ್ತಾರೆ ಅನ್ನೋದೇ ಅನುಮಾನ. ಸೊ ಅವ್ರಲ್ಲಿ ಕಾಯ್ಕೊಂಡು 4 ಜನ ರಾಬ್ರಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಚೈನ್ ಕಿತ್ಕೊಳಕ್ಕೆ ಅನ್ನೋದಾಗ ನಮ್ಗೆ ಸ್ವಲ್ಪ ಅನುಮಾನ ಇತ್ತು. ರಾತ್ರಿ ಇಷ್ಟೊಂದು ಏನೋ ಇರಬೇಕೇನೋ, ಇವಳ್ದು ಏನೋ ಬೇರೆ ಯಾರೋ ಇರಬೇಕು ಅಂತ ನಮಗೊಂದು ಸ್ವಲ್ಪ ಇದಿತ್ತು. ಸೊ ವೈಜ್ಞಾನಿಕ ವಿಶ್ಲೇಷಣೆಗಳಿಂದ ಮತ್ತು ಮೊಬೈಲು ಮತ್ತು ಸಾಕ್ಷ್ಯಾಧಾರಗಳ ರೋಡಲ್ಲಿರುವಂಥ CC ಕ್ಯಾಮ್ರಾಗಳ ಇದರಿಂದ ಪರಿಶೀಲನೆಯಿಂದ ನಮಗೆ ನಂತರ ಇದು ನಮಗೆ ಒಂದು ಮಣ್ಣು ಮರ್ಚಿ ರಾಬ್ರಿ ಅಂತೇಳಿ ಆಮೇಲೆ ಈ ಥರ ಒಂದು ಅಂತ ನಮಗೆ ಮನವರಿಕೆ ಆಯಿತು. ಘಟನೆ ನಡೆದ ತಕ್ಷಣ ಪತ್ನಿಯ ರಿಯಾಕ್ಷನ್ ಯಾವ ರೀತಿ ಇತ್ತು? ಆಕೆ ಅಲ್ಲೇ ನಮಗೆ ಅನುಮಾನ ಬಂದಿದ್ದು. ನಮಗೆ ಆ ಗಂಡ ಒಂಥರ ಹೇಳ್ತಿದ್ದ, ನನಗೆ ಚುಚ್ಚಕ್ಕೆ ಬರ್ತಿದ್ರು ಅಂತ ಹೇಳ್ತಿದ್ದೆ. ಬಟ್ ಈಕೆ ನನಗೆ ನನ್ನ ಸರ ಎಲ್ಲ ಕಿತ್ಕೊಳಕ್ಕೆ ಬರ್ತಾಯಿದ್ರು, ನನಗೆ ಹೊಡಿಯೋಕ್ಕೆ ಬರ್ತಿದ್ರು, ಎದುರಿಸೋಕ್ಕೆ ಬರ್ತಿದ್ರು ಅಂತ ಈ ಥರ 5 ಜನ ಬಂದಿದ್ರು ಅಂತೆಲ್ಲ ಸ್ವಲ್ಪ ಅವ್ರಿಗೂ ಇವ್ರಿಗೂ ಸ್ವಲ್ಪ ಇದರಲ್ಲಿ ಅವ್ರ ಹೇಳಿಕೆಗಳಲ್ಲಿ ವ್ಯತ್ಯಾಸ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಅನುಮಾನ ಬಂತು. ಅವಾಗ ಈಗ ವಿಚಾರಣೆ ವೇಳೆ ಆಕೆ ತಪ್ಪು ಒಪ್ಕೊಂಡ್ರ ಅಥವಾ ಏನು ಯಾವ ರೀತಿ ಅಂತ ಹೇಳಿದ್ರು, ಯಾವ ಕಾರಣ ಅಂತ ಕೊಟ್ಟರು ಅಂತ? ಅಲ್ಲ, ವಿಚಾರಣೆಯಿಂದ ಒಪ್ಕೊಂಡಿದ್ದಾರೆ, ನಾನು ಹೇಳಿದ ಅದೇ ಥರ ಒಪ್ಕೊಂಡಿದ್ದಾರೆ. ಈಗ ದಸ್ತಗಿರಿ ಮಾಡಿದ್ದೀವಿ, ಮುಂದಿನ ತನಿಖೆ ನಡೀತಾ ಇದೆ. ಈಗ ಈ ಒಂದು ಪ್ರಕರಣದಲ್ಲಿ ಎಷ್ಟು ಜನನ ಬಂಧಿಸಲಾಗಿದೆ ಸರ್, ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಅಥವಾ ಹೇಗೆ? 4 ಜನ ಬಂಧಿಸಿದ್ದೀವಿ. ಸಂಗೀತ, ತಮ್ಮ ಸಂಜಯ್ ಮತ್ತು ವಿಘ್ನೇಶ್ ಮತ್ತು ಇನ್ನೊಬ್ಬ ಮೈನರ್ ಇದ್ದಾನೆ. 4 ಜನ ಹೋಗಿದ್ದಾರೆ. ಹೌದು. ಸೊ ಸಾಮಾನ್ಯವಾಗಿ ಯಾರೇ ಅಪರಾಧ ಪ್ರಕರಣಗಳನ್ನು ಮಾಡಿದ್ರೆ ತಾವೇ ಬುದ್ಧಿವಂತರು ಅಂತ ಹೇಳ್ಕೊಂಡು ನಾವು ಸಿಗಾಕೊಳ್ಳೋದಿಲ್ಲ ಅಂತ ಮಾಡ್ತಾರೆ. ಇಂತಹ ಪ್ರಕರಣಗಳಲ್ಲಿ ಪೊಲೀಸ್ ತನಿಖೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಸರ್? ಅಲ್ಲ, ಪೊಲೀಸು ವಿಶೇಷವಾಗಿ ನಾವು ವೈಜ್ಞಾನಿಕ ವಿಶ್ಲೇಷಣೆಗಳಿಂದ ಮತ್ತು CDRಗಳಿಂದ ಮತ್ತು ಇದರಿಂದ ನಾವು ಮಾಡ್ತೀವಿ. ಅದು ಖಂಡಿತ ಅಂದ್ಕೊಂಡಿರ್ಬೋದು ಅದು ಸಿಗೋದಿಲ್ಲ ಅಂತೇಳಿ. ಬಟ್ ಸೈನ್ಸು ಚೆನ್ನಾಗಿದ್ದೀವಿ, ಕರ್ನಾಟಕ ಪೊಲೀಸು ಕೂಡ ಚೆನ್ನಾಗಿದ್ದೀವಲ್ಲ, ಕೆಲಸ ಮಾಡ್ತಾ ಇದ್ದಾರಲ್ಲ, ಒಳ್ಳೆ ಕೆಲಸ ಆಗ್ತಾಯಿದೆ, ಮಾಡ್ತೀವಿ ಎಲ್ಲ. ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಂಡಿದ್ದೀರಾ ನಾವು ಈ ರೀತಿ ಡಕಾಯಿತಿ ಮಾಡಿದ್ದಾರೆ ಅಂತೇಳಿ ಬಿಂಬಿಸ್ಬಿಟ್ಟು ಆತನನ್ನು ಕೊಲೆ ಮಾಡಿದ್ವಿ, ಅದು ಹಲ್ಲೆ ಮಾಡಿ ನಾವು ಬಚಾವಾಗ್ತೀವಿ ಅಂತ ಅಂದ್ಕೊಂಡಿದ್ರು ಅವರು ಅಂತ ಆರೋಪಿಗಳು? ಅಲ್ಲ, ಅದು ಅವರು ಪ್ಲ್ಯಾನ್ ಆ ಥರ ಇರಲಿಲ್ಲ. ಅದು ಮರ್ಡರ್ ಮಾಡೋಕ್ಕೆ ಅಂತಲೇ ಬಂದಿದ್ದು ಅವತ್ತು. ಬಟ್ ಅವತ್ತು ವೆಹಿಕಲ್ ಎದುರುಗಡೆ ಬಂದಿದ್ದಕ್ಕೋಸ್ಕರ ಅವರು ಎದುರ್ಕೊಂಬಿಟ್ಟು ಅದು ತಕ್ಷಣ ಅದು ಬಿಟ್ಟೋಗಿದ್ದಾರೆ. ಬಚಾವಾಗಿ ಅಂದ್ಕೊತೀವಿ ಅಂತ ಅಂದ್ಕೊಂಡಿದ್ದಾರೆ. ಏನೂ ಗೊತ್ತಿಲ್ಲ ಅವರಿಗೆ, ಥರ ಸಿಗಾಕೊಂತೀವಿ ಅಂತ ಗೊತ್ತಿಲ್ಲ. ಬಟ್ ನಾವು ವಿತಿನ್ ಅವರ್ಸಲ್ಲೇ ನಾವು ಅದನ್ನು ಪತ್ತೆ ಮಾಡಿದ್ವಿ. ಈಗ ಪೊಲೀಸರ ತನಿಖೆ ಅಂದರೆ ಅಸಾಧ್ಯವಾದಂಥ ಅವ್ರ ಮನೆಯವರು ಹೇಳ್ತಾ ಇರೋದು ಅದೇನೆ, ಅಂದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ನಾವು ಎಲ್ಲೋ ಡಕಾಯಿತಿ ರಾಬ್ರಿ ಅಂದ್ಕೊಂಡು ಆಕೆ ಮೇಲೆ ಸಿಂಪತಿ ಇದಾಗ್ತಾ ಇತ್ತು ಅಂತೇಳಿ. ಸೊ ಒಂದು ಟೀಮಾಗಿ ಕೆಲಸ ಮಾಡಿರುವಂಥದ್ದು ಹೇಗೆ? ಹೌದು, ನಮ್ಮ SP ಅವರಾದ ವಿಷ್ಣುವರ್ಧನ್ ಅವರು ಮತ್ತು ನಾನು, ನಮ್ಮ ಅಡಿಷನಲ್ SP ಮಲ್ಲಿಕ್ ಅವರು ಮತ್ತು DYSP ನಂಜನಗೂಡು ರಘು ಅವರು ಮತ್ತು ನಮ್ಮ ವಿಶೇಷ ಎಲ್ಲ ಅಪರಾಧ ಟೀಮ್ಗಳೆಲ್ಲ ತುಂಬ ಹೊತ್ತು ನೈಟೆಲ್ಲ ಇದು ಮಾಡಿ ವಿಶೇಷ ಕಲೆ ಹಾಕಿ ಇದೆಲ್ಲ ವಿಶ್ಲೇಷಣೆ ಮಾಡಿ ಇದನ್ನು ನಾವು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ಈ ರೀತಿ ಅಪರಾಧ ಮಾಡುವಂತಹ ಆರೋಪಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀವಿ? ಪೊಲೀಸರು ಯಾವುದೇ ಕಾರಣಕ್ಕಾದ್ರೂ ನಿಮ್ಮ ಹಿಂದೆ ಇದ್ದೇ ಇರ್ತಾರೆ. ತುಂಬ ಹುಷಾರಾಗಿ ಮಾಡಿದ್ರು ಕೂಡ ಎಲ್ಲರೂ ಒಬ್ಬ ಅಪರಾಧಿ ಏನೇ ಮಾಡೋಕ್ಕೋದ್ರೂ ಕೂಡ ಒಂದು ಕ್ಲೂ ಬಿಟ್ಟಿರ್ತಾನೆ, ಅದನ್ನು ಕಂಡಿಡಿತೀವಿ ಪೊಲೀಸರು. ಸೊ ಯಾವುದೇ ಕಾರಣಕ್ಕೂ ಇದು ತುಂಬ ಈ ಥರ ಇಂಥ ಕೆಲಸಗಳೆಲ್ಲ ದಯವಿಟ್ಟು ಯಾವುದು ಮಾಡೋಕ್ಕೆ ಹೋಗೋದು ಬೇಡ ಅಂತ ನಾನೊಂದು ಟೈಮಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಇದು ಅಡಿಷನಲ್ SP ನಾಗೇಶ್ ಅವರ ಸ್ಪಷ್ಟವಾದಂಥ ಮಾತುಗಳು. ಅಪರಾಧಿ ಎಷ್ಟೇ ಚಾಣಾಕ್ಷತನದಿಂದ ಅಪರಾಧ ಕೃತ್ಯವನ್ನು ಮಾಡಿದರೂ ಸಹ ಪೊಲೀಸರು ಆತನ ಹಿಡಿಯೋದೇ ಬಿಡೋದಿಲ್ಲ. ಯಾಕಂದರೆ ಅವರು ಚಾಪೆ ಕೆಳಗಡೆಯನ್ನು ಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ಸುಳಿ ಆ ಅಪರಾಧ ಪ್ರಕರಣವನ್ನು ಪತ್ತೆ ಹಚ್ತಾರೆ. ಹೀಗಾಗಿ ಯಾರೂ ಸಹ ಅಪರಾಧದಲ್ಲಿ ಭಾಗಿಯಾಗಬೇಡಿ, ಭಾಗಿಯಾದರೆ ಖಂಡಿತವಾಗಿಯೂ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.